ಗದ್ದಲ ಐತೆ ಅಂತ ನೋಡ್ಬೋದು ನೀವು. ಫುಲ್ ರಶ್ ಇದೆ ನೋಡ್ಬೋದು ನೀವು. ಸಕ್ಕತ್ತಾಗೈತೆ ರಶ್ಶು. ನಾಳೆಗೆ ನಾಳೆ ಏನಮ್ಮ ಹಾಂ ನಾಳೆ ಫುಲ್ ರಶ್ ಆಗತ್ತೆ ನೋಡಮ್ಮ. ಇದು ನಾಳೆ ನಾಡಿದ್ದು 2 days ಫುಲ್ ರಶ್ ಆಗ್ತದೆ. ಇವಾಗ ಸ್ವಲ್ಪ ಖಾಲಿ ಕಾಣಿಸ್ತೈತೆ. ನಾಳೆ ಫುಲ್ಲು ಹೌದೌದು 7:30 8ಕ್ಕೆ ಬರ್ತಾರೇನಪ್ಪ. ಅಲ್ಲೇನೋ ಫುಲ್ ಸ್ಟೇಜ್. ನಮ್ಮ ಮಮ್ಮಿ ಸ್ಟೇಜ್ ತಗೊಂತವ್ರೆ. ಝೂಮ್ ಮಾಡಿದ್ರೆ ಬಂದ್ಬಿಟ್ಟು ತುಲಾಭಾರ ಸೇವೆ. ಎಷ್ಟು ಕ್ಯೂ ಅಲ್ಲಿದ್ದೀವಿ ನಾವು? 1500 ಜನ ಇದೆ. ಅಷ್ಟು ಕ್ಯೂ ಹಚ್ಕೊಂಡು ನಿಂತ್ಕೊಂಡಿದ್ದೀವಿ. ಪ್ರಸಾದ ಇವತ್ತು ಊಟ ಮಾಡೋಣ ಅಂತ. ಆಕ್ಚುಲಿ ನಾವು ಮಾತಾಡೋದು ಕೇಳಿಸುತ್ತಾ ಇಲ್ಲ ಗೊತ್ತಿಲ್ಲ. ಬಟ್ ಇವತ್ತು ನಾವು ಆಕ್ಚುಲಿ ನಾವು ಮಠದಲ್ಲಿ ಊಟ ಇಲ್ಲ. ಇವತ್ತು ಗ್ರೌಂಡಲ್ಲಿ ಇರೋದು. ಸೊ ಹಂಗಾಗಿ ಇಷ್ಟೊಂದು ರಶ್ ತೋರಿಸ್ತೀನಿ. ಇದು ಫ್ರಂಟ್ ಮಾತ್ರ ತೋರಿಸ್ತಾ ಇರೋದು ನಾನು. ಫ್ರಂಟ್ ಮಾತ್ರ ತೋರಿಸ್ತಾ ಇರೋದು. ಬ್ಯಾಕ್ ಇನ್ನ ಫುಲ್ ರಶ್. ಹೌದು 20+ ಲೈನ್ಸ್ ಇದಾವು. ಸೊ ನಾವು ಲಾಸ್ಟ್ ನಿಂತ ಸೆಕೆಂಡ್ ಲೈನ್ ಅಲ್ಲಿ ಇನ್ನೊಂದು ಲೈನ್. ಸೊ ನಾವು ಫೈನಲಿ ಪ್ಲೇಟ್ ಕೊಡೋ ಜಾಗಕ್ಕೆ ಕಂಡ್ರು ಬಂದ್ವಿ. ಹೆಂಗಾಗೈತಿ? ಸೂಪರ್. ಹಂಗಲ್ಲ ಅವಾಗಲೇ ಹೇಳ್ದಲ್ಲ ಹಂಗೆ ಹೇಳು. ಆಹಾ ಮಸ್ತ್ ಆಗೈತೆ. ಸೊ ಅಲ್ಲಿಂದ ಅಲ್ಲಿ ತನಕ ಫುಲ್ ತಟ್ಟೆ ತೊಳೆಕ್ಕೆ ಹಾಕಿಟ್ಬಿಟ್ಟಿದ್ದಾರೆ. ಅಮ್ಮ ತಗೋ. ಸೊ ತಟ್ಟೆನ ಕ್ಲೀನಾಗಿ ತೊಳೆದು ಕೊಡೋಣ. ನಾವು ಊಟ ಮಾಡಿದ್ರೆ ಕರೆಕ್ಟಾಗಿ ತೊಳೆದಿಟ್ರೆ ಮತ್ತೆ ನೆಕ್ಸ್ಟ್ ಇನ್ನೊಬ್ರು ಯಾರು ತಿನ್ನುವಾಗ ಕರೆಕ್ಟಾಗಿ ತಿಂತಾರೆ. ನಮಗೆ ನೋಡಿದ್ರೆ ನಮಗೂ ಪ್ಲೇಟ್ ಬಂದಿರೋದು ಇದಿತ್ತು. ತಿಂದ್ಮೇಲೆ ಕರೆಕ್ಟಾಗಿ ಕ್ಲೀನಾಗಿ ತೊಳಿಬೇಕು ಅಷ್ಟೇ. ಫುಲ್ ಧೂಳ್ ಅನಿಸ್ತಿಲ್ವ? ಧೂಳಾತು ಮಂಚ ಗೊತ್ತಾಗ್ತಿಲ್ಲ ಚಳಿಗೆ. ಅದು ಚಳಿ ಕಣಮ್ಮ ಅದೆಲ್ಲ. ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು ಅನ್ಸುತ್ತಲ್ಲ. ಮೂರ್ತಿ. ಸೊ ಲಾಸ್ಟ್ ಎಷ್ಟು ವರ್ಷದಿಂದಮ್ಮ ಅಪ್ಪಾಜಿಗೆ ಸನ್ಮಾನ ಮಾಡಿದ್ದು? 4 ವರ್ಷದಿಂದ 3-4 ವರ್ಷದಿಂದ ಹಿಂಗೇನೆ ನಮ್ಮ ಅಪ್ಪಾಜಿಗೂ ಕೂಡ ಸನ್ಮಾನ ಮಾಡಿದ್ರು. ಅದು ಫೋಟೋ ತೋರಿಸ್ತೀನಿ ನಿಮಗೆ. ಸೊ ತುಲಾಭಾರಕ್ಕೆ ಸೊ ದಾನಿಗಳೇನು ಮಾಡ್ತಾರೆ ತುಲಾಭಾರಕ್ಕೆ ಸೇವೆ ಮಾಡಿದಾಗ ಸೊ ಅದೊಂದು ಏನು ಸನ್ಮಾನ ತರ ಮಾಡ್ತಾರೆ. ಸೊ ಅದನ್ನ ಫೋಟೋನ ಹಾಕ್ತೀನಿ ಸೈಡಲ್ಲಿ ನೋಡುವಂತೆ. ಧೂಳು ಹಂಗೆ ಐತೆ, ಜನನು ಹಂಗೆ ಐತೆ. ನೆಕ್ಸ್ಟ್ ಲೆವೆಲ್ ಅಲ್ಲಿ ಕಣಮ್ಮ ಅಲ್ಲಿ ಅಲ್ಲಿ ಆ ಕಡೆ ಸೂಪರ್ ಬಾಬಾ. ನಮ್ಮ ಮಮ್ಮಿ ಜನನ ಧೂಳನ ನೋಡಿ ಬರಕ್ಕೆ ಒಲ್ಲೆ ಅಂತ ಇಲ್ಲೇ ಕುಂದಿರ್ತೀನಿ. ಎಲ್ಲರೂ ನಮ್ಮ ಮಮ್ಮಿ ಈ ಧೂಳಕ್ಕೆ ಈ ಜನಕ್ಕೆ ಮುಂದೆ ಬರಕ್ಕೆ ರೆಡಿ ಇಲ್ಲ. ನಾನು ಒಬ್ಳೆ ಏನು ಓಡಾಡಲಿ? ಇದು ಎಲ್ಲಿ ಕಣ್ಣ ಇಡ್ಸಿದ್ರು ಬರೀ ಜನನೇ ಕಾಣಿಸಿಲ್ಲ. ಫುಲ್ ಮುನ್ಸಿಪಲ್ ಗ್ರೌಂಡೇ ಫುಲ್ ಗಿಚ್ಚು. 4 TV ಹಾಕಿದ್ದಾರೆ. ಹೋಗಕ್ಕಾಗ್ತಾ ಇಲ್ಲ ಇಲ್ಲಿ ಅಷ್ಟು ಜನ. ಹೆಂಗ್ ಹೋಗ್ತಿದೀವಿ ಅಂತಂದ್ರೆ ಒಬ್ರ ಮೇಲೆ ಒಬ್ರು ಕೈ ಇಟ್ಕೊಂಡು ಹೋಗ್ತಾ ಇದೀವಿ. ಎಷ್ಟು ಜನ ಅದು ಹೇಳಕ್ಕಾಗಲ್ಲ. ಫುಲ್ ಗ್ರೌಂಡ್ ತುಂಬ ಹೆಜ್ಜೆ ಹೇಳಕ್ಕಾಗ್ತಿಲ್ಲ, ಅಷ್ಟು ಜನ ಇದ್ದಾರೆ. ಇವತ್ತು ಊಟನೂ ಮಾಡಲ್ಲ. ಓ ನನ್ನ ಬೈಕ್ ಎಲ್ಲಿಟ್ಟು ಹೇಳು?